ಮಾಡ್ತಾ ಇದ್ದೀನಿ ನಾನು. ಕಡಲೆ ಹಸಿಟ್ಟು 2 ಬೋಲ್ ಹಾಕೊಂಡಿದ್ದೀನಿ ಇದಕ್ಕೆ. ಅದಕ್ಕೆ ನೋಡಿ ಐಟಮ್ ಏನೇನು ಬೇಕೋ ಹಾಕ್ತಾ ಇದ್ದೀನಿ ಈಗ. ನೋಡಿ ದಪ್ಪದು ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣ ಕಟ್ ಮಾಡ್ಕೊತಾರೆ, ನಾನು ಚೆನ್ನಾಗಿ ಬರಲ್ಲ, ಅದು ತಿನ್ನಕ್ಕೆ ಗರ್ಮ ಗರ್ಮ ಅಂತ ಇರಲ್ಲ, ಅದಕ್ಕೆ ಈ ಥರ ತೆಳ್ಳಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ತುರಿದ್ಬಿಟ್ಟು, ಸ್ವಲ್ಪ ಕೊತ್ತಂಬರಿ, ನೋಡಿ ಸ್ವಲ್ಪ ಸೊಬಕ್ಕಿ ಸೊಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಎಲ್ಲ ತೊಳೆದು ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡು ಎಲ್ಲ ಹಾಕ್ತಾ ಇದ್ದೀನಿ ನಾನು. ಓಕೆ. ಒಂದು 2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ನಾವು ಬೆಳ್ಳುಳ್ಳಿ ತಿನ್ನಲ್ಲ, ನೀವು ಬೇಕಾದ್ರೆ ಬೆಳ್ಳುಳ್ಳಿ ಹಾಕೋಬಹುದು. ನಾವು ಬೆಳ್ಳುಳ್ಳಿ ಬದಲು ನಾವು ಹಿಂಗೆ ಯೂಸ್ ಮಾಡ್ತೀವಿ. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು ಅರ್ಧ ಟೀ ಸ್ಪೂನಲ್ಲಿ. ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೀವು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಸೋಡಾ ಹಾಕ್ಕೊಳ್ರಿ, ನಾನೇನು ಸೋಡಾ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಇವಾಗ ನೋಡ್ರಿ ಈ ಥರ ಕಲಿಸ್ಕೋಬೇಕು ನೀರಿಲ್ದಂಗೆ. ನೋಡಿದ್ರೆ ನಾನು ಸ್ವಲ್ಪನೂ ನೀರು ಹಾಕ್ತಾ ಇಲ್ಲ. ಆನಿಯನ್ನಲ್ಲೇ ನೀರಿರ್ತದಲ್ವಾ, ನೀರಿನ ಅಂಶ ಎಲ್ಲ. ಮತ್ತು ಈ ಕೊತ್ತಂಬರಿ, ಸೊಬಕ್ಕಿ ಸೊಪ್ಪು ಮತ್ತು ಶುಂಠಿ ಎಲ್ಲ ತೊಳ್ದು ಕಟ್ ಮಾಡಿರ್ತೀವಲ್ವಾ, ಅದರಲ್ಲೇ ಸ್ವಲ್ಪ ನೀರು ಥರನೇ ಇರ್ತದೆ. ಆಮೇಲೆ ಬೇಕು ಅಂದರೆ ನಾವು ಹಾಕ್ಕೋಬೋದಷ್ಟೆ. ನೋಡಿ ಸ್ವಲ್ಪ ನೀರು ಚಿಮ್ಕಿಸ್ಕೊತಾ ಇದ್ದೀನಿ ನಾನು, ಜಾಸ್ತಿ ಹಾಕ್ಬಿಡ್ದು. ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು. ಚೆನ್ನಾಗಿ ಕಲಿಸ್ಕೋಬೇಕಿದು. ನೋಡಿ ನಾನು ಖಾರದ ಪುಡಿ ಹಾಕಿರಲಿಲ್ಲ, ಮರ್ತೋಗಿದೆ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇವಾಗ ಹಾಕ್ಕೊಳ್ತೀನಿ, 1 ಸ್ಪೂನ್ ಸಾಕು. ಅದು ಕಟ್ ಮಾಡಿ ಮಡಿಕೊಂತೀನಲ್ಲ, ಅದರಿಂದನೇ ಹಾಕ್ತೀನಿ. ಬೋಂಡ ಟೈಪ್ ಹಾಕ್ಬಿಟ್ರೆ ಬೋಂಡ ಹಸಿಗೆ ಬೆಂದಿರಲ್ವಲ್ಲ, ಅದಕ್ಕೆ ಈ ಥರ ಹಾಕ್ತಾಯಿದ್ದೀನಿ. ಸಣ್ಣ ಕಟ್ ಮಾಡಿದ್ರೆ ಒಂಥರ ಮೇಲೆ ಬೆಂದಿದ್ದಂಗೆ ಇರ್ತದೆ, ಒಳಗಡೆ ಬೆಂದಂಗಿರಲ್ವಲ್ಲ, ಸೀಳ್ದಂಗೆ ಇರ್ತದೆ. ನಂದೇ ಒಂಥರ ಚೇಂಜ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಕಲಿಸ್ಕೋಬೇಕು. ಇಷ್ಟೇ ಸಾಕು, ಗಟ್ಟಿ, ಜಾಸ್ತಿ ತೆಳ್ಳಗೂ ಆಗ್ಬಿಡ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇದಕ್ಕೆ ಬೇಕಾದರೆ ಕಡಲೆ ಬೀಜ ಹುರಿದ್ಬಿಟ್ಟು ಹಾಕ್ಕೋಬೋದು ನಾವು, ಚೆನ್ನಾಗಿರ್ತದೆ ಟೇಸ್ಟ್ಗಿದು. ನಾನಿವಾಗ ಟೈಮ್ ಇಲ್ಲ, ಅದಕ್ಕೆ ಹಾಕ್ಕೊತಾ ಇಲ್ಲ. ನೋಡಿ ಎಣ್ಣೆ ಚೆಕ್ ಮಾಡ್ತಾ ಇದ್ದೀನಿ ನಾನು, ಅದು ಹಾಕ್ತಾ ಇದೆಯೋ ಇಲ್ವೋ ಅಂತ. ಕಾಯಬೇಕು, ಕಾಯ್ದಿಲ್ಲ. ನೋಡಿ ಇವಾಗ ಎಣ್ಣೆ ಕಾಯ್ದಿದೆ.
ನೋಡಿ ಈ ಥರ ಬರಬೇಕು. ಇದು ಅಷ್ಟೇ ಬ್ರೌನ್ ಕಲರ್ ಬಂದರೆ ಬೆಂದಿದ್ದು ಮಾತ್ರ. ಎಣ್ಣೆ ನೋಡಿ ಬೆಲ್ಲ ಮೇಲೆ ತೇಲ್ತಾ ಇದೆ, ಎಣ್ಣೆ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಇಷ್ಟಾದ್ರೆ ಸಾಕು, ಬೋಂಡ ಬೆಂದಿದೆ. ಈ ಥರ ಬಂದಿದೆಯಾ? ನೋಡಿ ಆ ಥರ ಬಂದಿದೆ. ಅದು ಸ್ವಲ್ಪ ಸಾಸ್ ಹಾಕ್ತಾಯಿದ್ದೀನಿ. ಚಟ್ನಿ ಇದ್ರೆ ಮಾಡ್ಕೋಬೋದು, ನಾನು ಮಾಡಿಲ್ಲ. ಸಾಸ್ ಟ್ರೈ ಮಾಡ್ತಾಯಿದ್ದೀವಿ.